ಓಕೆ, ಕೆಲವು ನಿಮಿಷಗಳ ಕಾಲ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 13ನೇ ವಚನವನ್ನು ತೆಗೆದು ಓದೋಣ. ಪ್ರಿಯರೇ, ಸಮಯ ಕಡಿಮೆ ಇರುವುದರ ನಿಮಿತ್ತವಾಗಿ ನಾನು ಮತ್ತೆ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿದೆ. ನಾನು ಬೇಗನೆ ನಿಮ್ಮ ಜೊತೆಲಿ ವಾಕ್ಯವನ್ನು ಹಂಚಿಕೊಂಡು ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಓದ್ರಿ ಬೇಗ. ಬಳಿಕ ಯೇಸು ಆ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಆಮೆನ್. ಸಾಕು ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನಮಗೆ ಚೆನ್ನಾಗಿ ಪರಿಚಯವಾಗಿರ್ತಕ್ಕಂಥ ವಾಕ್ಯದ ಒಂದು ಭಾಗ ಇದಾಗಿರ್ತಕ್ಕಂಥದ್ದಾಗಿದೆ. ಅನೇಕ ಸಾರಿ ನಾವು ಇದನ್ನು ಓದಿದ್ದೇವೆ, ಧ್ಯಾನಿಸಿದ್ದೇವೆ. ಅನೇಕ ಸಾರಿ ಇದನ್ನು ಕುರಿತಾಗಿ ನಾವು ಕೇಳಿರ್ತಕ್ಕಂಥವರಾಗಿದ್ದೇವೆ ಪ್ರಿಯರೇ. ಆದಾಗ್ಯೂ ಮತ್ತೊಂದು ಸಾರಿ ಇವತ್ತು ದೇವರು ನಿಮ್ಮ ನಂಬಿಕೆಯನ್ನು ದೃಢಪಡಿಸುವುದಕ್ಕಾಗಿ, ನಿಮ್ಮ ಆತ್ಮೀಯ ಜೀವಿತವನ್ನು ಬಲಪಡಿಸುವುದಕ್ಕಾಗಿ ಆತನು ಇವತ್ತು ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ ಪ್ರಿಯರೇ. ನಮಗೆಲ್ಲರಿಗೆ ಗೊತ್ತು, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಶತಾಧಿಪತಿ ಎನ್ನುವಂಥ ಒಬ್ಬ ವ್ಯಕ್ತಿ. ಅವನು ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ ಪ್ರಿಯರೇ. ಯಾವುದಕ್ಕಾಗಿ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ ಅಂತಂದರೆ, ತನಗೇನೋ ಅವಶ್ಯಕತೆ ಇದೆ ಅಥವಾ ತನಗೇನೋ ಬೇಕಾಗಿದೆ, ಅದನ್ನು ಅವನು ಲೋಕದಲ್ಲಿ ಹುಡುಕಿ ಅವನಿಗೆ ಸಿಗಲಿಲ್ಲ, ಮತ್ತು ಇದನ್ನು ನಾನು ಯೇಸುವಿನ ಬಳಿಗೆ ಹೋದರೆ ಹೊಂದಿಕೊಳ್ತೇನೆ ಎನ್ನುವಂಥ ಒಂದು ನಂಬಿಕೆಯಿಂದ, ಒಂದು ಭರವಸೆಯಿಂದ ಆ ವ್ಯಕ್ತಿ ಶತಾಧಿಪತಿ ಯೇಸುವಿನ ಬಳಿಗೆ ಬರ್ತಾ ಇರ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವುಗಳು ಕೂಡ ಈ ಲೋಕದಲ್ಲಿ ಅನೇಕ ವಿಷಯಗಳಿಗೆ ಮಾತ್ರವಲ್ಲದೆ ಎಲ್ಲ ವಿಷಯಗಳಿಗಾಗಿ ಯೇಸುವಿನ ಬಳಿಗೆ ಬರುವುದನ್ನು ನಾವು ಕಲಿತುಕೊಳ್ಳಬೇಕಾಗಿದೆ ಪ್ರಿಯರೇ. ಯಾಕಂತಂದರೆ ನಮಗೆ ಬೇಕಾದ ಪ್ರತಿ ವಿಷಯಗಳು, ನಮ್ಮ ಅವಶ್ಯಕತೆಗಳು ಎಲ್ಲವೂ ನೀಗುವಂಥದ್ದು ಯೇಸುವಿನಲ್ಲಿ ಆಗಿರ್ತಕ್ಕಂಥದ್ದಾಗಿದೆ. ಹಲ್ಲೆಲೂಯಾ. ಲೋಕದಲ್ಲಿ ನಮಗೆ ಪರಿಹಾರ ಇಲ್ಲ, ಲೋಕದಲ್ಲಿ ನಮಗೆ ಬಿಡುಗಡೆ ಇಲ್ಲ, ಲೋಕದ ಯಾವುದೋ ಕಾರ್ಯಗಳಲ್ಲಿ ನಮಗೆ ಸಮಾಧಾನ ಇಲ್ಲ. ನಮ್ಮ ಬಿಡುಗಡೆ, ನಮ್ಮ ಪರಿಹಾರ, ನಮ್ಮ ಸಮಾಧಾನ ಎಲ್ಲವೂ ಕೂಡ ನಾವು ನಂಬಿರ್ತಕ್ಕಂಥ ಯೇಸುವಿನಲ್ಲೇ ಆಗಿರುವಂಥದ್ದಾಗಿದೆ ಪ್ರಿಯರೇ. ಈ ವ್ಯಕ್ತಿ ಯೇಸುವಿನ ಬಳಿಗೆ ಬಂದು ಅವನು ಪ್ರಾರ್ಥಿಸ್ತಾ ಇದ್ದಾನೆ, ಪ್ರಭುವೇ, ನನ್ನ ಆಳು ರೋಗದಿಂದ, ಪಾರ್ಶ್ವವಾಯು ರೋಗದಿಂದ ನರಳುತ್ತಾ ಇದ್ದಾನೆ ಎಂಬುದಾಗಿ ಯೇಸುವಿನಿಗೆ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಿದ್ದ, ನಾನು ಬಂದು ಅವನನ್ನು ಗುಣ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಥಾರ್ಥವಾಗಿ ಮೊರೆ ಇಡುವ, ಯಥಾರ್ಥವಾಗಿ ಕೂಗುವ ಪ್ರತಿಯೊಬ್ಬರಿಗೂ ಆತನು ಉತ್ತರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಇಷ್ಟೇ ನಾವು ಆತನ ಬಳಿಗೆ ಬರುವುದನ್ನು ನಾವು ಕಲಿತುಕೊಳ್ಳಬೇಕಾಗಿದೆ. ಯಾವ ರೀತಿಯಾಗಿ ಶತಾಧಿಪತಿ ಬಂದ? ಶತಾಧಿಪತಿ ಏನೋ ಒಂದು ಕಾಟಚಾರಕ್ಕಾಗಿಯೋ ಇಲ್ಲವೇ ಯಾವುದೋ ಒಂದು ಅವನು ಬೇರೆ ಉದ್ದೇಶದಿಂದ ಯೇಸುವಿನ ಬಳಿಗೆ ಬರಲಿಲ್ಲ. ಅವನು ಪ್ರತ್ಯೇಕವಾಗಿ ಅವನು ಯೇಸುವಿನ ಬಳಿಗೆ ಬಂದ. ಇವತ್ತು ನಾವು ಕೂಡ ಯೇಸುವಿನ ಬಳಿಗೆ ಬಂದಿರತಕ್ಕಂಥವರಾಗಿದ್ದೇವೆ. ವಾಕ್ಯ ನಮಗೆ ಕಲಿಸಿಕೊಡ್ತಕ್ಕಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಬಳಿಗೆ ಬರುವವನು, ಹಲ್ಲೆಲೂಯಾ, ದೇವರ ಬಳಿಗೆ ಬರುವವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಾವೆಲ್ಲರೂ ಎಷ್ಟೋ ಸಾರಿ ದೇವರ ಬಳಿಗೆ ಬರ್ತೇವೆ, ಎಷ್ಟೋ ಸಾರಿ ಆತನ ಸನ್ನಿಧಿಗೆ ಬರ್ತೇವೆ, ಎಷ್ಟೋ ಸಾರಿ ಪ್ರಾರ್ಥನೆಗಳಿಗೆ ಬರ್ತೇವೆ. ಆದರೆ ಬರುವವನು ಯಾವ ರೀತಿಯಾಗಿ ಬರಬೇಕು ಎಂಬುದಾಗಿ ದೇವರು ನಮಗೆ ಕಲಿಸಿಕೊಡ್ತಾನೆ ಪ್ರಿಯರೇ. ಅನೇಕ ಜನರ ಜೀವಿತದಲ್ಲಿ ಯಾಕೆ ಬಿಡುಗಡೆಗಳಿರೋದಿಲ್ಲ, ಯಾಕೆ ಅವರು ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕೆ ಅವರು ಆಶೀರ್ವದಿಸಲ್ಪಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಬರುವವನು ಯಾವ ರೀತಿಯಾಗಿ ಬರಬೇಕೆನ್ನುವಂಥದ್ದನ್ನು ಸ್ವಾಮಿ ನಮಗೆ ಕಲಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಯೇಸು ಸ್ವಾಮಿ ಸಭಾಮಂದಿರದ ಅಧಿಕಾರಿಯ ಮಗಳನ್ನ ಸ್ವಸ್ಥ ಮಾಡುವುದಕ್ಕಾಗಿ ಆತನು ಹೊರಟಾಗ ದಾರಿಯ ಮಧ್ಯದಲ್ಲಿ ಒಬ್ಬ ಹೆಣ್ಣು ಮಗಳು, 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ನರಳತಕ್ಕಂಥ ಹೆಣ್ಣು ಮಗಳು, ಆಕೆ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಆಕೆ ಕೈಯಲ್ಲಿದ್ದದೆಲ್ಲವನ್ನು ಕಳ್ಕೊಂಡ್ರೆ ಆಕೆಗೆ ಏನಾಗಿರಲಿಲ್ಲ, ಯಾವ ಪ್ರಯೋಜನವಾಗಿರಲಿಲ್ಲ. ರೋಗ ಆಕೆಗೆ ಹೆಚ್ಚುತ್ತಾ ಬಂದಿತ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಕೆ ಎಲ್ಲ ವಿಷಯಗಳನ್ನು ಅನುಭವಿಸಿ ಅವುಗಳಿಂದ ಗುಣ ಹೊಂದಲಿಕ್ಕೆ ಪ್ರಯಾಸ ಪಟ್ಟರು, ತನ್ನ ಕೈಯಲ್ಲಿದ್ದದನ್ನು ಕಳೆದುಕೊಂಡರು, ಆಕೆಗೆ ಯಾವ ಲಾಭ ಆಗಿರಲಿಲ್ಲ. ಆದರೆ ಆಕೆ ಯೇಸುವಿನ ಬಗ್ಗೆ ಕೇಳಿ ಯೇಸುವಿನ ಬಳಿಗೆ ಬರಲಿಕ್ಕೆ ಆಕೆ ಪ್ರಾರಂಭ ಮಾಡಲಿ. ಯಾರ ಬಳಿಗೆ ಬಂದ್ಲು?
ಯೇಸುವಿನ ಬಳಿಗೆ ಬಂದ್ಲು. ನಾವು ಮನುಷ್ಯರ ಹತ್ರ ಹೋದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ವೇನೋ, ಮನುಷ್ಯರ ಹತ್ರ ಹೋದ್ರೆ ನಮ್ಮ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಸಹಾಯ ಆಗ್ಬೋದೇನೋ, ಪರಿಹಾರ ಸಿಗ್ಬೋದೇನೋ. ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಬಿಡುಗಡೆ ನಮಗೆ ಯೇಸುವಿನಲ್ಲಿ ಮಾತ್ರ ದೊರಕುವಂಥದ್ದಾಗಿದೆ ಪ್ರಿಯರೇ. ನಾವು ನಂಬಿರ್ತಕ್ಕಂಥ ದೇವರು ಆತನು ಅಸಾಧಾರಣನಾಗಿರ್ತಕ್ಕಂಥವನಾಗಿದ್ದಾನೆ, ಆತನು ಭಯಂಕರನಾಗಿದ್ದಾನೆ, ಆತನು ಪರಾಕ್ರಮಿಯಾಗಿರ್ತಕ್ಕಂಥವನಾಗಿದ್ದಾನೆ. ನಮ್ಮ ದೇವರನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ನಾವು ಅನೇಕ ವಿಷಯಗಳನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ಹೆಣ್ಣುಮಗಳು ಯೇಸುವಿನ ಬಳಿಗೆ ಬಂದ್ಲು. ಆಕೆಗೆ ಯಾರು ವಾಕ್ಯ ಹೇಳಿಕೊಟ್ಟಿಲ್ಲ, ಆಕೆಗೆ ಯಾರು ಕಲಿಸಿಲ್ಲ. ಆದರೆ ಆಕೆ ಯೇಸುವಿನ ಹೆಸರನ್ನು ಕೇಳ್ತಾ ಇರುವಾಗಲೇ ಆಕೆ ಒಳಗಡೆ ನಂಬಿಕೆ ಹುಟ್ಟಲಿಕ್ಕೆ ಪ್ರಾರಂಭವಾಯಿತು. ನಮ್ಮ ದೇವರು ಎಂಥವನಂತಂದ್ರೆ ಇಬ್ರಿಯರಿಗೆ ಬರೆದ ಪತ್ರಕ್ಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ದೇವರು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನಾಗಿದ್ದಾನೆ. ಆಮೇಲೆ ನಮ್ಮಲ್ಲಿ ಏನು ಮಾಡ್ತಾನೆ? ನಂಬಿಕೆಯನ್ನು ಹುಟ್ಟಿಸ್ತಾನೆ. ಯಾವುದು ಕಠಿಣವಾಗಿರ್ತಕ್ಕಂಥ ಸಮಸ್ಯೆ, ಯಾವುದು ಕಠಿಣವಾಗಿರ್ತಕ್ಕಂಥ ವಿರೋಧತ್ವಗಳನ್ನು ನಾವು ಎದುರಿಸ್ತಾ ಇದ್ದೇವೋ ಆ ವಿಷಯಗಳಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮೊಳಗಡೆ ನಂಬಿಕೆಯನ್ನು ಹುಟ್ಟಿಸುವವನಾಗಿದ್ದಾನೆ. ಹಾಲೆಲೂಯ. ನಮ್ಮೊಳಗಡೆ ನಂಬಿಕೆಯನ್ನು ಹುಟ್ಟಿಸುವವನು ಮಾತ್ರವೇ ಅಲ್ಲ, ಅದನ್ನು ಪೂರ್ತೀಕರಿಸುವವನು, ಪರಿಪೂರ್ಣವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವವನು ಕೂಡ ಆತನಾಗಿದ್ದಾನೆ ಪ್ರಿಯರೇ. ಯೇಸುವಿನ ಬಳಿಗೆ ಆ ಸ್ತ್ರೀ ಹೇಗೆ ಬಂದ್ಲಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಕೆ ನಂಬಿಕೆಯಿಂದ ಯೇಸುವಿನ ಬಳಿಗೆ ಬಂದ್ಲು. ಹೆಂಗ್ ಬಂದ್ಲಮ್ಮ? ನಂಬಿಕೆಯಿಂದ ಬಂದ್ಲು. ಹೌದು, ಸಮಸ್ಯೆ ಇದೆ ನಿಜ, ಹೌದು ಇದುವರೆಗೆ ಬಿಡುಗಡೆ ಆಗಿಲ್ಲ ನಿಜ, ಹೌದು ಹೋರಾಟಗಳಿದೆ ನಿಜ. ಆದರೆ ಯೇಸುವಿನ ಬಳಿಗೆ ಬರುವಾಗ ಮಾತ್ರ ನಾವು ನೋಡ್ತೇವೆ ನಂಬಿಕೆಯಿಂದ ಬಂದ್ಲು. ಇಬ್ರಿಯ 11:6 ಹೋದ್ರು ಒಂದ್ಸರಿ. ಆದರೆ ಅಸಾಧ್ಯ. ಎಲ್ಲಿಗೆ ಬರುವವನು? ದೇವರ ಬಳಿಗೆ ಬರುವವನು. ಅಲ್ಲೇಲೂಯ. ಎಲ್ಲಿಗೆ ಬರುವವನಮ್ಮ? ದೇವರ ಬಳಿಗೆ ಬರುವವನು. ದೇವರ ಬಳಿಗೆ ಬರುವವನು ಅಂದರೆ ನಾವು ದೇವರ ಬಳಿಗೆ ಬರುವವರಾಗಿದ್ದೇವೆ. ದೇವರು ಅಂದರೆ ನಮ್ಮ ಕಲ್ಪನೆ, ನಮ್ಮ ಒಂದು ಆಲೋಚನೆ ಏನಾಗಿರ್ಬೇಕಂತಂದ್ರೆ ನಾವು ಯಾವಾಗಲೂ ದೇವರಂದ್ರೆ ಯೇಸು ಕ್ರಿಸ್ತನು, ಆತನು ಸಕಲ ಸೃಷ್ಟಿಯನ್ನು ನಿರ್ಮಿಸಿದವನು, ಸತ್ತು ಹೋದವರನ್ನೇ ಎಬ್ಬಿಸಿದವನು, ಕುಷ್ಠರೋಗಿಗಳನ್ನು ವಾಸಿ ಮಾಡಿದವನು, ಆತನಿಗೆ ಅಸಾಧ್ಯವಾದುದು ಒಂದು ಇಲ್ಲ, ಎಲ್ಲವನ್ನು ಮಾಡಲಿಕ್ಕೆ ಶಕ್ತನೇನುವಂತ ಆಲೋಚನೆಯಲ್ಲಿ ನಾವು ದೇವರ ಬಳಿಗೆ ಬರಬೇಕು. ಹಲ್ಲೆಲೂಯಾ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಏನಿದ್ದಾನೆ? ದೇವರು ಇದ್ದಾನೆ. ದೇವರು ಇಲ್ಲ ಅಂತಿಲ್ಲ, ದೇವ್ರು ನಾಳೆ ಬರ್ತಾನೆ ಅಂತಲ್ಲ, ದೇವ್ರು ಇದ್ರೆ ನೋಡೋಣ ಅಂತಲ್ಲ, ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುವುದು ಅವಶ್ಯ. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ದೇವರ ಬಳಿಗೆ ಬರುವವನು ಹೆಂಗೆ ಬರಬೇಕಂದ್ರೆ ನಂಬಿಕೆಯಿಂದ ಬರಬೇಕು, ವಿಶ್ವಾಸದಿಂದ ಬರಬೇಕು. ಹೌದು, ನಮ್ಮ ವಿಶ್ವಾಸವನ್ನ ಕದಲಿಸ್ಲಿಕ್ಕೆ, ನಮ್ಮ ವಿಶ್ವಾಸವನ್ನ ಅಲುಗಾಡಿಸ್ಲಿಕ್ಕೆ ಅನೇಕ ವಿಷಯಗಳು ನಮ್ಮ ಸುತ್ತಲಿರ್ತದೆ. ದೇವರು ಪೇತ್ರನನ್ನ ನೋಡಿ ಒಂದು ಮಾತು ಹೇಳಿದೆ, ಯೇಸು ಸ್ವಾಮಿ ಏನಂತೇಳಿ, ಸೈತಾನನು ನಿಮ್ಮನ್ನು ಗೋಧಿಯನ್ನು ಒನೆಯುವಂತೆ ಒನೆಯಬೇಕು ಅಂದ್ಕೊಂಡಿದ್ದಾನೆ, ಆದರೆ ಅಂಥ ಸಮಯದಲ್ಲಿ ನಿನ್ನ ನಂಬಿಕೆ ಕುಂದಿ ಹೋಗಬಾರ್ದು ಅಂತೇಳಿ ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತೇನೆ ಅಂತಂದ. ಅಲ್ಲೆಲ್ಲ ಕಷ್ಟ ಬರಬಾರ್ದಂತ ಪ್ರಾರ್ಥನೆ ಮಾಡ್ತೇನೆ ಅಂತ ಅನ್ಲಿಲ್ಲ, ನಿನಗೆ ಇಕ್ಕಟ್ಟೇ ಬರಲಾರ್ದಂಗೆ ಇರಲ್ಲ ಅಂತ ಪ್ರಾರ್ಥನೆ ಮಾಡ್ತೇನೆ ಅಂತ ಅನ್ಲಿಲ್ಲ, ನೀನು ಆರಾಮಾಗಿ ಇರ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅನ್ಲಿಲ್ಲ. ಬರ್ತದೆ, ಶೋಧನೆಗಳು ಬರ್ತದೆ, ಹೋರಾಟಗಳು ಬರ್ತದೆ, ಇಕ್ಕಟ್ಟುಗಳು ಬರ್ತದೆ. ಆದರೆ ಸ್ವಾಮಿ ಏನು ಹೇಳ್ದ? ನಿನ್ನ ನಂಬಿಕೆ ಕುಂದಿ ಹೋಗ್ಬಾರ್ದು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂತಂದ್ರೆ ದೇವರಿಂದ ಹುಟ್ಟಿದಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಮತ್ತು ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ ಆಗಿರ್ತಕ್ಕಂಥದ್ದಾಗಿದೆ. ನಾವಿವತ್ತು ಸಣ್ಣ ಪುಟ್ಟ ವಿಷಯಗಳನ್ನು ನೋಡಿ ಅಯ್ಯಯ್ಯಪ್ಪ ಅಯ್ಯಯ್ಯಮ್ಮ ಅಂತೇಳಿ ಹೇಳ್ತಾ ಇದ್ದೀವಿ. ಆದರೆ ನಿನಗೆ ಗೊತ್ತಾ, ದೇವರು ನಿನ್ನ ಒಳಗಡೆ ಹುಟ್ಟಿಸಿದಂಥ ನಂಬಿಕೆ ಅದು ಇಲ್ಲದೇ ಇರ್ತಕ್ಕಂಥ ಸಂಗತಿಗಳನ್ನು ಹುಟ್ಟಿಸುವಂಥ ನಂಬಿಕೆ ಆಗಿದೆ. ಹಾಲೆಲೂಯ. ಅಬ್ರಹಾಮನನ್ನು ನಾವು ನೋಡ್ತೇವೆ. ಅಬ್ರಹಾಮನ ಏನಂತ ನಂಬಿದ? ನನ್ನ ದೇವರು ಇಲ್ಲದೇ ಇಲ್ಲದನ್ನ ಇರುವುದನ್ನಾಗಿ ಕರೆಯುವವನಾಗಿದ್ದಾನೆಂಬುದಾಗಿ ನಂಬಿದ. ನಮ್ಮ ಒಳಗಡೆ ಇರ್ತಕ್ಕಂಥ ನಂಬಿಕೆ, ದೇವರು ಹುಟ್ಟಿಸಿದಂಥ ನಂಬಿಕೆ ಪ್ರಿಯ ಲೋಕವನ್ನ ಜಯಿಸುವಂಥದ್ದಾಗಿದೆ. ಇವತ್ತು ನಾವು ಸಣ್ಣ ಪುಟ್ಟ ವಿಷಯಗಳಿಗಾಗಿ ಕೊರಗುತ್ತಾ ಇದ್ದೀವೇನೋ, ಬಿದ್ದು ಹೋದಂಥ ಅವಸ್ಥೆಯಲ್ಲಿ ಇದ್ದೀವೇನೋ? ಇಲ್ಲ ಪ್ರಿಯ ದೇವರ ಮಗನೇ ಮಗಳೇ, ದೇವರು ನಿನ್ನನ್ನು ಕರೆದದ್ದು, ದೇವರು ನಿನ್ನನ್ನು ಆರಿಸಿಕೊಂಡದ್ದು, ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ್ದು ನೀನು ಲೋಕವನ್ನು ಜಯಿಸುವುದಕ್ಕಾಗಿ. ಇವತ್ತು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನೀನು ಕೊರಗಿ ಹೋಗ್ತಾ ಇದೆಯೇನೋ, ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಒಳಗಡೆ ಇರ್ತಕ್ಕಂಥ ನಂಬಿಕೆ ಅದನ್ನು ಜಯಿಸುವಂಥದ್ದಾಗಿದೆ. ಹಾಲೆಲೂಯ. ಈ 12 ವರ್ಷದ ರೋಗವನ್ನು ಜಯಿಸಿದ್ದು ಏನು
ಏನು ಗೊತ್ತಾ, ವಾಕ್ಯ ಓದಿದ್ರೆ, ಅಮ್ಮ ಸಮಾಧಾನದಿಂದ ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. 12 ವರ್ಷದ ರೋಗವನ್ನು ಜಯಿಸಿದ್ದು ಮೆಡಿಸಿನ್ ಅಲ್ಲ, 12 ವರ್ಷದ ರೋಗವನ್ನು ಜಯಿಸಿದ್ದು ಆ ಮಗಳ ಒಳಗಡೆ ಇದ್ದಂಥ ನಂಬಿಕೆಯಾಗಿರ್ತಕ್ಕಂಥದ್ದಾಗಿದೆ. ಹಾಲೆಲೂಯ. ಇವತ್ತು ನಿನ್ನ ಪರಿಸ್ಥಿತಿಗಳನ್ನು ಜಯಿಸುವಂಥದ್ದು ಯಾರ್ದೋ ಪ್ರಾರ್ಥನೆ, ಯಾರ್ದೋ ವಿಶ್ವಾಸ ಅಲ್ಲಮ್ಮ, ನಿನ್ನ ಒಳಗಡೆ ದೇವರು ಹುಟ್ಟಿಸಿದಂಥ ನಂಬಿಕೆ ನಿನಗೆ ಜಯವನ್ನು ತರುವಂಥದ್ದಾಗಿದೆ. ಪ್ರಿಯ ದೇವರ ಮಗುವೆ, ದೇವರ ಒಳಗೆ ನೀನು ಬರುವಾಗ ನಂಬಿಕೆಯಿಂದ ಬರಬೇಕು, ನಂಬಿಕೆಯಿಂದ ಬರಬೇಕು. ಅನೇಕ ಪ್ರಶ್ನೆಗಳು ನಮ್ಮ ಒಳಗಡೆ ಇದ್ದಿರ್ಬೋದು, ಅನೇಕ ಅಪನಂಬಿಕೆಯ ಸಂಗತಿಗಳು ನಮ್ಮ ಸುತ್ತಲೂ ನಡೀತಾ ಇರ್ಬೋದು. ಆದಾಗ್ಯೂ ಪರವಾಗಿಲ್ಲ, ನಾನು ನಂಬಿದ ದೇವರು ನನಗೆ ಬಿಡುಗಡೆಯನ್ನು ಕೊಡ್ತಾನೆ. ನಾನು ನಂಬಿದ ದೇವರು ಆತನ ಸಮುದ್ರದಲ್ಲಿ ಏನು ಮಾಡ್ತಾನೆ, ಒಣನೆಲವನ್ನು ಮಾರ್ಗವನ್ನು ಉಂಟು ಮಾಡುವವನಾಗಿದ್ದಾನೆ. ಅರಣ್ಯದಲ್ಲಿ ಮಾರ್ಗಗಳುಂಟು ಮಾಡ್ತಾನೆ, ಮರುಭೂಮಿಯಲ್ಲಿ ನೀರಿನ ಬುಗ್ಗೆಗಳನ್ನು ಉಂಟು ಮಾಡುವವನಾಗಿದ್ದಾನೆ. ನನ್ನ ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ. ಈಗ ನಾನು ಪ್ರಾರ್ಥಿಸ್ಲಿಕ್ಕಿದ್ದಾನೆ, ನನ್ನ ದೇವರ ಪಾದಕ್ಕೆ ಹೋಗ್ಲಿಕ್ಕಿದ್ದಾನೆ. ನನ್ನ ಪ್ರಾರ್ಥನೆಯನ್ನು ನನ್ನ ಯೇಸು ಕೇಳ್ತಾನೆ. ಕೇಳುವುದು ಮಾತ್ರವಲ್ಲ, ನಾನು ಯಾವುದಕ್ಕಾಗಿ ಮೊರೆ ಇಡ್ತಾನೋ ಅದನ್ನು ಖಚಿತವಾಗಿ ಹೊಂದಿಕೊಳ್ಳುತ್ತೇನೆ ಎನ್ನುವಂಥ ನಂಬಿಕೆಯೊಡನೆ ಯೇಸುವಿನ ಬಳಿಗೆ ಬರಬೇಕು. ಹಲ್ಲೆಲೂಯ. ಸತ್ಯವೇದದಲ್ಲಿ ಯೇಸುವಿನ ಬಳಿಗೆ ಬಂದವರೆಲ್ಲ ನಂಬಿಕೆ ಒಡನೆ ಬಂದರು, ಅಪನಂಬಿಕೆಯಿಂದ ಬರಲಿಲ್ಲ. ಒಬ್ಬನನ್ನ ಮಂಚದಲ್ಲಿ ಎತ್ಕೊಂಡು ಬಂದರು, 4 ಜನ ಎತ್ಕೊಂಡು ಬಂದರು. ಇನ್ನು ಸ್ವಲ್ಪ ದಿನ ಆದರೆ ಸಮಾಧಿಗೆ ಎತ್ಕೊಂಡು ಹೋಗ್ತಾ ಇದ್ರೇನು. ಅದಕ್ಕಿಂತ ಮುಂಚೆ ಯೇಸುಸ್ವಾಮಿ ಸಿಕ್ಬಿಟ್ಟ ಇವರಿಗೆ. ಸಿಕ್ಕಿದ ಕೂಡಲೇ ಅವನ್ನ ಮಂಚದ ಮೇಲೆ ಹೊತ್ಕೊಂಡು ಬಂದರು. ಎಲ್ಲರೂ ಅನ್ಕೊಂಡ್ರೆ ಏನು ಹೋಗ್ಬಿಟ್ನಾ ಇವನಂತೇಳಿ. ಹೋಗಿಲ್ಲ, ಹೋಗಿ ಬರ್ತಾನೆ ಈಗ. ಹಾಲೆಲೂಯ. ಏನೋ ಮಂಚದ ಮೇಲೆ ಹೊತ್ಕೊಂಡು ಹೋದ್ರು. ಸೀದಾ ನೋಡಿದ್ರು, ಸಿಕ್ಕಾಪಟ್ಟೆ ಜನ ಮೇಲೆ ಅಂಚುಗಳನ್ನ ತೆಗೆದು ಮಂಚವನ್ನು ಹಂಗೆ ಒಳಗಡೆ ಯೇಸುಸ್ವಾಮಿ ಮುಂದೆ ಇಳಿಸ್ಬಿಟ್ರು. ಇಳಿಸಿದ ಕೂಡಲೇ ಯೇಸು ಕ್ರಿಸ್ತನು ಅವರ ನಂಬಿಕೆಯನ್ನು ನೋಡಿದನಂತೆ. ಏನನ್ನ ನೋಡಿದನಮ್ಮ? ಅವರ ನಂಬಿಕೆಯನ್ನು ನೋಡ್ದ. ನೀನು ಇವತ್ತು ಸಮಸ್ಯೆಗಳನ್ನ ಹೊತ್ಕೊಂಡು ಹೋಗ್ತಾ ಇರ್ಬೋದು. ನೀನು ಸಮಸ್ಯೆಗಳನ್ನ ಹೋಗಿ ಯೇಸುವಿನ ಪಾದದಲ್ಲಿ ಇಳಿಸಿದಾಗ ಅದುವರೆಗೂ ಎದ್ದು ನಡೆಯದೇ ಇರತಕ್ಕಂಥ ಪರಿಸ್ಥಿತಿಗಳು, ಅದುವರೆಗೂ ಮಲಗಿಕೊಂಡಂಥ ಸ್ಥಿತಿಯಲ್ಲಿದ್ದಂಥ ಸ್ಥಿತಿಗಳು, ಅದುವರೆಗೂ ಬ್ಲಾಂಕ್ ಆಗಿದ್ದಂಥ ಪರಿಸ್ಥಿತಿಗಳು ಅದು ತಿರುಗಿ ಎದ್ದು ನಡೆಯುವಂಥದ್ದಾಗಿದೆ. ಯಾಕೆ ಗೊತ್ತಾ? ನೀನು ನಂಬಿಕೆಯಿಂದ ಹೊತ್ತುಕೊಂಡು ಬಂದು, ನೀನು ಏನೋ ಕೊರತೆಯಲ್ಲಿ ಅಥವಾ ನೀನು ಯಾವುದೋ ಅಪನಂಬಿಕೆಯಲ್ಲ, ನಿನ್ನ ನಂಬಿಕೆಯಿಂದ ಹೊತ್ತುಕೊಂಡು ಬಂದದರ ನಿಮಿತ್ತವಾಗಿ ನಿನ್ನ ನಂಬಿಕೆಯನ್ನು ಕಂಡಂಥ ದೇವರು ನೀನು ಯಾವುದನ್ನು ಹೊತ್ತುಕೊಂಡು ಬಂದಿಯೋ ಅದನ್ನು ದೇವರು ಎಬ್ಬಿಸಿ ನಿಲ್ಲಿಸುವವನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಅಂತೇಳಿ ನಂಬಬೇಕು. ಆಮೇಲೆ ಹಲ್ಲೆಲೂಯ. ದೇವರಿದ್ದಾನಂತೇಳಿ ನಂಬಬೇಕು. ನನ್ನ ಸಂಗಡ ದೇವರಿದ್ದಾನೆ, ನಾನು ದೇವರ ಬಳಿಗೆ ಹೋಗ್ತೀನಿ, ನನ್ನ ಯೇಸು ನನಗೆ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯ. ನೋಡ್ರಿ, ನಂಬಿಕೆಯೊಡನೆ ಬರಬೇಕು. ಹೆಂಗೆ ಬರಬೇಕಮ್ಮ? ಏನೋ ಇವತ್ತು ಭಾನುವಾರ ಆರಾಧನೆಗೆ ಹೋಗಿಲ್ಲ ಅಂದರೆ ಪಾಸ್ಟರ್ ಇದು ಮಾಡ್ತಾರೆ, ಏನೋ ಸುಮ್ಮನೆ ಹೋಗಿ ಬರೋಣ. ಆಚಾರ ವಿಚಾರದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲ ನೀನು ಸಭೆಗೆ ಬರಬೇಕಾಗಿರೋದು. ನಿನ್ನ ನಂಬಿಕೆಯಿಂದ ಬರಬೇಕು. ನೀನು ಏನು ಒತ್ಕೊಂಡು ಬರ್ತೀಯೋ ಅದು ನಿನ್ನನ್ನು ಒತ್ಕೊಂಡು ಹೋಗ್ತೈತೆ ಆಮೇಲೆ. ಹಲ್ಲೆಲೂಯ. ನೀನು ಏನನ್ನು ತಗೊಂಡು ಬರ್ತೀಯೋ ಬಂದ ಸ್ಥಿತಿಯಲ್ಲಿ ನೀನು ಹೋಗೋದಿಲ್ಲ ಮಗನೇ, ಬಂದ ಸ್ಥಿತಿಯಲ್ಲಿ ನೀನು ಹೋಗೋದಿಲ್ಲ ಮಗಳೇ. ಯಾಕಂತಂದರೆ ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯಿಂದ ಬರುವವನು ಪ್ರತಿಫಲವನ್ನು ಹೊಂದಿಕೊಳ್ತಾನೆ. ಇದು ನನ್ನ ಮಾತು, ಪಾಸ್ಟರ್ ಮಾತು, ಇಲ್ಲ ಯಾವುದೋ ವ್ಯಕ್ತಿಗಳ ಮಾತು, ಯಾವುದೋ ಸೇವಕರ ಮಾತಲ್ಲ, ಇದು ಯೇಸುವಿನ ಮಾತಾಗಿರ್ತಕ್ಕಂಥದ್ದಾಗಿದೆ. ಆಮೇಲೆ ನಂಬಿಕೆಯೊಡನೆ ಆತನ ಪಾದಕ್ಕೆ ಬರಬೇಕು, ನಂಬಿಕೆಯೊಡನೆ ದೇವರ ಬಳಿಗೆ ಬರಬೇಕು. ಆಮೇಲೆ ಹಲ್ಲೆಲೂಯ. ಈ ಶತಾಧಿಪತಿ ಯೇಸುವಿನ ಬಳಿಗೆ ಬಂದದ್ದು ಹೇಗೆ? ನಂಬಿಕೆಯೊಡನೆ. ನನ್ನಲ್ಲಿ ನಂಬಿಕೆ ಇದೆ ಅಂತೇಳಿ ಹೇಳಿ ಆ ನಂಬಿಕೆಗೆ ತಕ್ಕ ಕ್ರಿಯೆಗಳನ್ನು ನಾನು ತೋರಿಸದೆ ಹೋದರೆ ನನ್ನ ನಂಬಿಕೆ ಏನಾಗಿದೆ? ಸತ್ತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕ್ರಿಯೆಗಳಿಲ್ಲದ ನಂಬಿಕೆ ಏನಾಗಿದೆ? ಸತ್ತದ್ದಾಗಿದೆ. ಆಮೇಲೆ ಇವತ್ತು ಅನೇಕ ಜನರು ನಂಬಿಕೆಯನ್ನು ಮಾತನಾಡ್ತಾರೆ, ನಂಬಿಕೆಯನ್ನು ಪ್ರಸಂಗಿಸ್ತಾರೆ, ನಂಬಿಕೆಯನ್ನು ಬೋಧಿಸ್ತಾರೆ. ಆದರೆ ನಂಬಿಕೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ನಂಬಿಕೆ ನಮ್ಮ ಜೀವನದ ಶೈಲಿಯಾಗಿರಬೇಕಾಗಿದೆ ಪ್ರಿಯರೇ. ಪ್ರತಿ ವಿಷಯಗಳಲ್ಲಿ ನಾವು, ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಕರ್ತನನ್ನು ನಾವು ನಂಬಬೇಕು. ಪ್ರತಿ ಚಿಕ್ಕ ವಿಷಯಗಳಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಡಬೇಕು. ದೇವರನ್ನು ಮೆಚ್ಚಿಸ್ಬೇಕಂತಂದರೆ ಯಾವ ರೂಟ್ಗಳಿಲ್ಲ ಪ್ರಿಯರೇ. ಆತನನ್ನು ನಂಬುವಾಗ ಆತನ ನಮ್ಮನ್ನು ಮೆಚ್ಚಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯ. ನಾನು ಒಂದ್ಸರಿ ಈ ರೀತಿಯಾಗಿ ನನ್ನ ಮೊಬೈಲಲ್ಲಿ ಸ್ಟೇಟಸ್ ಇಟ್ಟು ದೇವರನ್ನು ಮೆಚ್ಚಿಸ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತೇಳಿ ಭಾಳ ರಿಪ್ಲೈಸ್ ಬಂದು ನನಗೆ. ಅನೇಕ ವಿಧವಾದ ರೀತಿಯಲ್ಲಿ ರಿಪ್ಲೈ ಕೊಟ್ಟರು. ಹಲ್ಲೆಲೂಯ. ಯಾರೋ 1-2-3 ಮಾತ್ರ ನಂಬಿಕೆ ಇಡಬೇಕು ಪಾಸ್ಟರ್ ಅಂದರು. ಬಟ್ ಭಾಳ ಜನರಿಗೆ ಗೊತ್ತಿಲ್ಲ
ನಾವು ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ಏನೇನೋ ಉತ್ತರ ಬಂತು, ಏನೇನೋ ಹೇಳಿದ್ರು. ದೇವರು ನಾವು ಶರೀರದಲ್ಲಿ ನಾವು ಏನೋ ದೇವ್ರಿಗೆ ಕೊಟ್ಟುಬಿಟ್ರೆ ದೇವ್ರು ಮೆಚ್ಕೊಂತಾನೆ, ದೇವ್ರೇನೋ ನಮ್ಮನ್ನು ಇಷ್ಟಪಟ್ಬಿಡ್ತಾನೆ. ಇಲ್ಲ, ದೇವ್ರು ನಮ್ಮನ್ನು ಮೆಚ್ಚಬೇಕಂತಂದ್ರೆ ನಮ್ಮ ಸಂಪೂರ್ಣವಾದ ನಂಬಿಕೆ. ಅದಕ್ಕೆ 118ನೇ ಕೀರ್ತನೆಯಲ್ಲಿ ಭಕ್ತನು ಬರೀತಾ ಇದ್ದಾನೆ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ. ಯಾರಲ್ಲಿ? ಮನುಷ್ಯರಲ್ಲಿ. ನೋಡ್ರಿ, ನಾವೆಲ್ಲರೂ ಮನುಷ್ಯರನ್ನ ನಂಬಿ ಒಂದಲ್ಲ ಒಂದು ರೀತಿಯಿಂದ ಮೋಸ ಹೋಗಿವಿ. ಅಲ್ಲೆಲ್ಲೂಯ್ಯ. ಇವ್ರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ನಮಗೆ ಸಹಾಯ ಮಾಡ್ತಾರೆ, ಟೈಮ್ ಬಂದಾಗ ನಮಗೆ ಜೊತೆಲಿ ಇರ್ತಾರೆ ಅಂತೇಳಿ ನಾವು ಅನೇಕ ವಿಷಯಗಳನ್ನು ನಮ್ಮದನ್ನು ನಾವು ಕೊಟ್ಟು ಪ್ರೀತಿ ಮಾಡಿ ನಾವು ಅನೇಕ ಸಾರಿ ಮನುಷ್ಯರನ್ನು ನಂಬಿರ್ತಕ್ಕಂಥವರಾಗಿದ್ದೇವೆ. ಆದರೆ ಸಮಯ ಬಂದಾಗ ಅವ್ರೇನು ಮಾಡಿದ್ದಾರೆ? ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಅಲ್ಲೆಲ್ಲೂಯ್ಯ. ನಮ್ಮಿಂದ ಹೊಂದಿಕೊಂಡವರು ನಮ್ಮನ್ನು ತಿರಸ್ಕಾರ ಮಾಡಿರ್ತಕ್ಕಂಥವರಾಗಿದ್ದಾರೆ. ಇದರಿಂದ ನಾವು ಕಲ್ತ್ಕೊಳ್ಬೇಕಾದದ್ದು ಏನಪ್ಪ ಅಂತಂದರೆ, ಮನುಷ್ಯರನ್ನು ಮೆಚ್ಚಿಸೋದ್ರಿಂದಲೋ. ಅದಕ್ಕೆ ಪೌಲ ಹೇಳ್ದ, ನಾನು ಮನುಷ್ಯರನ್ನು ಮೆಚ್ಚಿಸುವಂಥ ಸೇವೆ ಮಾಡಂಗಿಲ್ಲ ಅಂತ ಹೇಳ್ತಾನೆ. ನನ್ನ ದೇವರನ್ನು ಮೆಚ್ಚಿಸುವಂಥ ಸೇವೆಯನ್ನು ನಾನು ಮಾಡ್ತೇನೆ. ಹಾಲೆಲೂಯ. ಮನುಷ್ಯರನ್ನು ಮೆಚ್ಚಿಸುವಂಥದ್ದು ಅಥವಾ ಮನುಷ್ಯರ ಮೇಲೆ ಭರವಸೆ ಇಟ್ಟು ಅವ್ರ ಭುಜದ ಮೇಲೆ ಎಷ್ಟಂತ ನಾವು ಹೊರ್ಕೊಂಡು ನಿಂತಿರ್ತೀವಿ. ಎಷ್ಟೊತ್ತಂತ ಆಗ್ತತೆ? ಸ್ವಲ್ಪ ದೂರ ಹೋಗ್ತಾರೆ, ಆಮೇಲೆ ಅವ್ರ ಭುಜ ಹಿಂಗಂತಾರೆ, ನಾವು ಬಿದ್ದುಬಿಡ್ತೀವಿ. ಹಾಲೆಲೂಯ. ಆದರೆ ನಮ್ಮ ಆಧಾರ ಯಾರು? ಯೇಸು ಆಗಿರ್ತಕ್ಕಂಥವನಾಗಿದ್ದಾನೆ. ಆತನ ಮೇಲೆ ಭರವಸೆ ಇಡಬೇಕು, ಆತನ ಮೇಲೆ ನಾವು ನಂಬಿಕೆ ಇಡಬೇಕು, ಆತನನ್ನೇ ಸಂಪೂರ್ಣವಾಗಿ. ನಾನು ಹೇಳ್ತೀನಲ್ಲ, ಪ್ರತಿ ಸಣ್ಣ ಸಣ್ಣ ವಿಷಯಗಳಿಗಾಗಿ ಕೂಡ ನನ್ನ ದೇವರ ಮೇಲೆ ನಂಬಿಕೆ ಇಡೋದನ್ನು ನಾವು ಕಲ್ತ್ಕೊಳ್ಬೇಕಾಗಿದೆ ಪ್ರೇರೆ. ಶತಾಧಿಪತಿ ಯೇಸುವಿನ ಬಳಿಗೆ ಸುಮ್ಮನೆ ಬಂದಿಲ್ಲ ಪ್ರೇರೆ. ಆದರೆ ಆಗಲಿ, ಹೋದ್ರೆ ಹೋಗ್ಲಿ, ಅಮ್ಮಂದ್ರೆ ಬರಲಿ, ಹೋದ್ರೆ ಹೋಗ್ಲಿ, ನೋಡೋಣ, ಮಾಡೋಣ, ಆಗ್ತೈತೋ ನೋಡೋಣ, ಇವೆಲ್ಲ ಇಲ್ಲ. ಅವನೊಂದು ದೃಢ ನಿರ್ಧಾರದೊಂದಿಗೆ ಬಂದ. ಹೆಂಗೆ ಬಂದ ಅಂತಂದರೆ, ನಂಬಿಕೆಯಿಂದ ಯೇಸುವಿನ ಬಳಿಗೆ ಬಂದ. ಹೆಂಗೆ ಬಂದಮ್ಮ? ನಂಬಿಕೆಯಿಂದ. ಒಬ್ಬ ಕಾನಾನ್ಯ ಸ್ತ್ರೀ ಕೂಡ ನಮಗೆಲ್ಲರಿಗೂ ಗೊತ್ತಿರವೇ, ನಿಮಗೆ ಜ್ಞಾಪಕ ಪಡಿಸ್ತೀನಿ. ಕಾನಾನ್ಯ ಸ್ತ್ರೀ ತನ್ನ ಮಗಳಿಗೆ ದೆವ್ವ ಹಿಡ್ದದೆ, ಹೋಗ್ತಾ ಇದ್ದಾಳೆ, ಪ್ರಭುವೇ ಪ್ರಭುವೇ, ಅಯ್ಯ ಅಯ್ಯ, ನನ್ನ ಮಗಳು ರೋಗದಿಂದ ಬಳಲ್ತಾ ಇದ್ದಾಳೆ, ನೀನು ಬರಬೇಕು, ಆಕೆನ ವಾಸಿ ಮಾಡ್ಬೇಕಂದ್ರೆ ಏನಂತಂದ ಸ್ವಾಮಿ? ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಕೊಡೋದಿಲ್ಲ, ಹಾಕೋದಿಲ್ಲ ಅಂತಂದ. ಒಬ್ಬೊಬ್ಬ ನಮಗೆ ಯಾರನ್ನ ಹಂಗೆ ಅಂದ್ಬಿಟ್ರೆ, ಸಭೆಗೆ ಬಂದಾಗ ನಮ್ಮನ್ನು ಯಾರನ್ನ ನಾಯಿ ಮರಿ ಅಂದ್ಬಿಟ್ರೆ, ನನ್ನನ್ನು ನಾಯಿ ಅಂತ್ಯಾ ನೀನು, ನಾಯಿ ಮರಿ ಅಂತ್ಯಾ ನೀನು ನನ್ನ ಅಂತಂದೇಳಿ, ನೀನು ಬೇಡ, ಯಾರು ಬೇಡ, ನಡೆ ಅಂತೇಳಿ ನಾವು ಹೋಗ್ಬಿಡ್ತೀವಿ. ಆದರೆ ಆ ಸ್ತ್ರೀ ಮಾತ್ರ ಪ್ರಿಯರ ಯೇಸುವನ್ನು ಹಿಂಬಾಲಿಸಿದ್ಲು. ಆಕೆ ನಂಬಿಕೆಗೆ ಪರೀಕ್ಷೆ ಆಯಿತು. ಆದಾಗಿ ಆಕೆ ಏನು ಮಾಡಿದ್ಲು ಗೊತ್ತಾ? ಆಕೆ ಅವಶ್ಯಕತೆ ದೊಡ್ಡದಾಗಿತ್ತು. ಅಲ್ಲೆಲ್ಲೂಯ್ಯ. ಆಕೆ ಯೇಸುವಿನ ಒಳಗೆ ಬಂದ್ಲು. ಗೊತ್ತು, ಯೇಸು ಪ್ರೀತಿ ಉಳ್ಳವನು, ಆತನು ಕನಿಕರಿಸುವವನು, ಆತನು ಮೃದು ಮನಸ್ಸುಳ್ಳವನು. ಅಲ್ಲೆಲ್ಲೂಯ್ಯ. ಅನ್ಯರು ಯೇಸುವನ್ನು ಹಿಂಬಾಲಿಸಲು ಅವಾಗ ಕೇಳ್ತಾಳೆ, ಮೇಜಿನಿಂದ ಬಿದ್ದ ರೊಟ್ಟಿ ತುಂಡುಗಳನ್ನಾದರೂ ನಾಯಿ ಮರಿಗಳು ತಿಂದು ಬದುಕ್ತಾವಲ್ಲ. ಅಲ್ಲೆಲ್ಲೂಯ್ಯ. ನನಗೆ ಸ್ಟೇಜ್ ಕೊಟ್ಟರೆ ನಾನು ಚರ್ಚೆಗೆ ಬರ್ತೀನಿ, ನನಗೆ ಹಾಡಾಡಕ್ಕೆ ಕೊಟ್ಟರೆ ನಾನು ಮುಂದೆ ಬರ್ತೀನಿ, ನನಗೆ ವಾಕ್ಯ ಹೇಳಕ್ಕೆ ಕೊಡ್ಬೇಕು, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಎಲ್ಲದಕ್ಕೆ ನಾವು ಮೇಲೇನೂ ಹೋಗ್ತೀವಿ ಅಂತ ಆಗೋದಿಲ್ಲ. ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ನಮಗೆ ಏನಿರ್ತವೆ ಅಂದರೆ, ಕೆಲವೊಂದು ಟ್ರೈನಿಂಗ್ ಪೀರಿಯಡ್ಗಳಿರ್ತವೆ. ಅಲ್ಲೆಲ್ಲೂಯ್ಯ. ಕೆಲವೊಂದು ಸರಿ ಹಂಗೆ ಹೋಗಿ ಅನೇಕ ಸಾರಿ ಏನಾಗ್ತಾರೆ, ಬಿದ್ದು ಹೋಗ್ತಾರೆ ಪ್ರಿಯರೇ. ಈ ಸ್ತ್ರೀ ಏನು ಮಾಡಿದ್ಲು? ಮೇಜಿನಿಂದ ಬಿದ್ದಿದ್ದಾದರೂ ತಿಂದು ಬದುಕ್ತೀವಲ್ಲ ಸ್ವಾಮಿ, ನಾವು ತಿಂದು ಬದುಕ್ತೀವಲ್ಲಯ್ಯ ನಾವು. ಯೇಸು ಸ್ವಾಮಿ ಆಕೆ ನೋಡಿ ಹೇಳಿದ್ರೆ, ಅಮ್ಮ ನಿನ್ನ ನಂಬಿಕೆ ಏನು, ನಿನ್ನ ಮಾತು ಚೋಲ ಆಡಿದೆ ಅಂತ ಅನ್ನಲಿಲ್ಲ. ಅಲ್ಲೆಲ್ಲೂಯ್ಯ. ಭಾರಿ ಡೈಲಾಗ್ ಹೇಳಿದೆ ಅಂತ ಅನ್ನಲಿಲ್ಲ. ಅಲ್ಲೆಲ್ಲೂಯ್ಯ. ಏನಂದ ಸ್ವಾಮಿ? ಅಮ್ಮ ನಿನ್ನ ನಂಬಿಕೆ ಬಹಳ. ಇವತ್ತು ನಾನು ನಿಮ್ಮನ್ನು ಕೇಳಿದ್ರೆ, ಅಮ್ಮ ನಿನ್ನ ನಂಬಿಕೆ ಎಷ್ಟೈತೆ ಅಂತ ಕೇಳಿದ್ರೆ, ನಿನ್ನ ನಂಬಿಕೆ ಎಷ್ಟಿದೆ ಮಗಳೇ, ನಿನ್ನ ನಂಬಿಕೆ ಎಷ್ಟಿದೆ ಮಗನೇ, ಎಷ್ಟರ ಮಟ್ಟಿಗೆ ನಿನ್ನ ದೇವರನ್ನು ನಂಬ್ಕೊಂಡಿದೆಯಾ? ಯೇಸುವನ್ನು ಬಿಡುಗಡೆ ಹೊಂದಿಕೊಳ್ಳೋವರೆಗೆ ನಾನು ಬಿಡಂಗಿಲ್ಲ ಅಂತೇಳಿ ಹಿಡ್ಕೊಂಬಿಟ್ಲು. ಯಾಕಂದ್ರೆ ಆಕೆ ಗೊತ್ತು, ನಾನು ನಂಬಿದ್ದೀನಿ, ನನ್ನ ಸ್ವಾಮಿ ನನಗೆ ಕಾರ್ಯ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಅಮ್ಮ ನಿನ್ನ ನಂಬಿಕೆ ಮಗಳ ಬಹಳ, ಹೋಗಿ ನಿನ್ನ ಮಗಳಿಗೆ ಸ್ವಸ್ಥವಾಯಿತು ಅಂತಂದ. ಅಂದರೆ ಯೇಸುವಿನ ಬಳಿಗೆ ಬರುವಾಗ ಸಂಪೂರ್ಣವಾಗಿ ನಮ್ಮ ಆಲೋಚನೆಗಳನ್ನ ತೆಗೆದಿಟ್ಟು, ನಮ್ಮ ಪ್ಲ್ಯಾನಿಂಗ್ಸು, ನಮ್ಮ ಉದ್ದೇಶಗಳು, ನಮ್ಮ ಟೆಕ್ನಿಕ್ಗಳು, ನಮ್ಮ ತಂತ್ರಜ್ಞಾನಗಳನ್ನೆಲ್ಲ ತೆಗೆದಿಟ್ಟು ಎಲ್ಲ ವಿಷಯಗಳಲ್ಲಿ ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸಿ, ಒಪ್ಪಿಸಿ, ನಂಬಿಕೆಯೊಡನೆ ಆತನ ಪಾದಕ್ಕೆ ಬರಬೇಕು. ಅಲ್ಲೆಲ್ಲೂಯ್ಯ. ಬಂದ ಶತಾಧಿಪತಿ ಯೇಸುವಿನ ಬಳಿಗೆ ಬಂದ, ಹೇಳ್ದ, ಸ್ವಾಮಿ ನಾನು ನಿನ್ನ ಮನೆಗೆ ಬರ್ತೀನಿ ಅಂದರೆ, ಶತಾಧಿಪತಿ ಹೇಳ್ತಾನೆ, ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ, ನೀನು ಒಂದು ಮಾತು ಹೇಳಿ ಸಾಕು, ನಾನು ನಾಳೆಗೆ ಗುಣ ಆಗ್ತದೆ. ಯೇಸು ಸ್ವಾಮಿ ಸಂತೋಷ ಪಟ್ಬಿಟ್ಟ. ಅಲ್ಲೆಲ್ಲೂಯ್ಯ. ಸಂತೋಷ ಪಟ್ಬಿಟ್ಟ. ಆತನಿಗೆ ಬಹಳ ಸಂತೋಷ ಆಯಿತು. ಯಾಕೆ ಗೊತ್ತಾ? ಯಾರೊಬ್ಬರು ಹಿಂಗೆ ಹೇಳಿದವ್ರಿಲ್ಲ. ಅಲ್ಲೆಲ್ಲೂಯ್ಯ.
ನಂಬಿಕೆಯಲ್ಲಿ ನಾವು ಬೆಳಿಬೇಕು. ಇನ್ನು ಅದೇ ಏನೋ ಕಲ್ತಿದ್ದಾನೆ ಅದರಲ್ಲಿ ಹಂಗೆ ಇರೋದಲ್ಲ ಪ್ರಿಯರೇ. ನೋಡ್ರಿ, ಅವ್ನು ನಂಬಿಕೆಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋದ. ಎಷ್ಟು ಹೆಜ್ಜೆ ಮುಂದೆ ಹೋದ್ನಪ್ಪ ಅಂತಂದರೆ, ಸ್ವಾಮಿ ನೀನು ಬರಬೇಕಾಗಿದ್ದ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನೀನು ಸಕಲವನ್ನು ಸೃಷ್ಟಿಸಿದ ಕರ್ತನಾಗಿದ್ದಿ, ನೀನು ಅಖಿಲಾಂಡವನ್ನು ನಿರ್ಮಿಸಿದವನಾಗಿದ್ದಿ ಪ್ರಭುವೇ. ನೀನು ನಮ್ಮ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನು ಬರೋದನ್ನ ಅವಶ್ಯಕತೆ ಇಲ್ಲ. ಏನು ಮಾಡು, ನೀನು ಒಂದು ಮಾತು ಹೇಳು, ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಏನಾಗ್ತದೆ, ಗುಣ ಆಗ್ತದೆ. ಎಂಥ ನಂಬಿಕೆಯಿಂದ ಬಂದ ನೋಡ್ರಿ ವ್ಯಕ್ತಿ. ಇವತ್ತು ಆ ರೀತಿಯಾದ ನಂಬಿಕೆ ಉಳ್ಳವರಾಗಿ ನೀವು ಬಂದಿದ್ರೆ, ಅವತ್ತು ಶತಾಧಿಪತಿಗೆ ಅದ್ಭುತ ಮಾಡಿದ ದೇವರು ಬದಲಾಗಿಲ್ಲ. ಆತನು ಇವತ್ತಿಗೂ ಅದಕ್ಕಿಂತಲೂ ಹೆಚ್ಚಿನ ಮಹಿಮೆ ಉಳ್ಳವನಾಗಿ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ. ನಿನ್ನ ನಂಬಿಕೆಯಿಂದ ಬಂದಿರುವುದಾದರೆ ಇವತ್ತು ಖಂಡಿತವಾಗಿ ಕರ್ತನು ನಿನ್ನ ನಂಬಿಕೆಯನ್ನು ಮಾನಿಸುವವನಾಗಿದ್ದಾನೆ, ನಿನ್ನ ನಂಬಿಕೆಯನ್ನು ಸನ್ಮಾನಿಸುವವನಾಗಿದ್ದಾನೆ. ಆತನು ಹೇಳಿದ ಕೂಡಲೇ ಯೇಸು ಸ್ವಾಮಿ ತನ್ನ ಹಿಂದೆ ಬರುತ್ತಿದ್ದವರನ್ನು ನೋಡಿ ಏನಂತ ಹೇಳ್ತಾನೆ, ನಾನಿಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ನಾನು ಕಾಣಲಿಲ್ಲ ಅಂತೇಳಿ ಸ್ವಾಮಿ ಹೇಳ್ದ. ಇವತ್ತು ನಂಬಿಕೆಯಲ್ಲಿ ದೇವರ ಮಕ್ಕಳು ಬೆಳಿಬೇಕು. ಅಲ್ಲೆಲ್ಲೂಯ್ಯ. ಬರೀ ಹೊಟ್ಟೆ ನೋವು ನೀಗಷ್ಟೇ ನಂಬಿಕೆ ಇರ್ತದೆ, ನಮಗೆ ತಲೆನೋವು ಹೋಗಷ್ಟೇ ನಂಬಿಕೆ ಇರ್ತದೆ, ಒಂದು ಡ್ರೆಸ್ ಕೊಂಡ್ಕೊಳ್ಳೋಷ್ಟೇ ನಂಬಿಕೆ ಇರ್ತದೆ, ಒಂದು ಬೈಕ್ ತಗೊಳ್ಳೋಷ್ಟೇ ನಂಬಿಕೆ ಇರ್ತದೆ. ಅಮ್ಮ, ನಿನ್ನ ನಂಬಿಕೆ ದೊಡ್ಡದಾದಾಗ ನೀನು ಹೊಂದಿಕೊಳ್ಳುವ ಕಾರ್ಯಗಳು ಕೂಡ ದೊಡ್ಡವಾಗಿ ಬದಲಾಗ್ತದೆ. ಹಾಲೆಲೂಯ. ನಿನ್ನ ನಂಬಿಕೆ ಚಿಕ್ಕದಾಗಿದ್ದಾಗ ಚಿಕ್ಕ ಚಿಕ್ಕ ವಿಷಯಗಳನ್ನು ನೀನು ಹೊಂದಿಕೊಳ್ತೀಯ. ಆದರೆ ನಿನ್ನ ನಂಬಿಕೆ ದೊಡ್ಡದಾಗಬೇಕು ಇವತ್ತು, ನಿನ್ನ ನಂಬಿಕೆ ಬಹಳವಾಗಬೇಕು ಇವತ್ತು, ನಿನ್ನ ನಂಬಿಕೆಯಲ್ಲಿ ನೀನು ಬೆಳೆಯಬೇಕು. ನಿನ್ನ ನಂಬಿಕೆಯಲ್ಲಿ ಇರ್ತಕ್ಕಂಥ ಅಳತೆಯ ಪ್ರಮಾಣ ಇವತ್ತು ಹೆಚ್ಚಾಗಬೇಕು. ಅದು ಹೆಚ್ಚಾಗದೆ ನೀನು ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀನು ಬಯಸ್ತಾ ಇದ್ರೆ ಸಿಗೋದಿಲ್ಲ. ನೀನು ದೊಡ್ಡ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕಾದ್ರೆ ನಿನ್ನ ನಂಬಿಕೆ ಎಕ್ಸ್ಪ್ಯಾಂಡ್ ಆಗಬೇಕು, ನಿನ್ನ ನಂಬಿಕೆ ದೊಡ್ಡದಾಗಬೇಕು. ಹಾಲೆಲೂಯ. ಇನ್ನು ಅಧಿಕವಾಗಿ ಕ್ರಿಸ್ತನನ್ನು ನಂಬುವುದನ್ನು ನೀನು ಕಲ್ತ್ಕೊಳ್ಬೇಕು. ಅಮ್ಮ ಹೇಳ್ದ, ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ನಾನು ಕಾಣಲಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಅನೇಕ ವಿಷಯಗಳನ್ನ ಮಾತನಾಡಿ 13ನೇ ವಚನದಲ್ಲಿ ಸ್ವಾಮಿ ಹೇಳ್ತಾ, ಬಳಿಕ ಯೇಸು ಆ ಶತಾಧಿಪತಿಗೆ ಏನಂತ ಹೇಳ್ತಾನ, ನಂಬಿದಂತೆ ನಿನಗಾಗಲಿ. ಹಂಗಿಲ್ಲ ವಚನ. ಚೆನ್ನಾಗಿ ಹೋದ್ರಿ. ನೀನು ನಂಬಿದಂತೆ ನೀನು ನಂಬಿದಂತೆ ನಿನಗಾಗ್ಲಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನೀನ್ ನಂಬಿದಂತೆ ನಿನಗಾಗ್ಲಿ. ನಿನಗಾಗ್ಲಿ ಅಲ್ಲ, ನಿನಗಾಗುತ್ತೆ. ಹೇಳ್ರಿ, ನೀನು ನಂಬಿದಂತೆ. ಹೇಳ್ರಿ, ನೀನು ನಂಬಿದಂತೆ. ಸಿದ್ದಪ್ಪ ಹೇಳ, ನೀನು ನಂಬಿದಂತೆ. ಇಬ್ಬರು ಸಿದ್ಧನವ್ರು ಅದಾರ. ಓಕೆ, ಹೇಳ್ರಿ, ನೀನು ನಂಬಿ. ಹೇಳಮ್ಮ, ಹೇಳ್ರಿ. ಹಂಗೆ ಹೊಡೆದು ಹೇಳ್ರಿ ಸ್ವಲ್ಪ. ಹಾಲೆಲೂಯಾ. ನಿನ್ನ ನಂಬಿಕೆ ಪ್ರಮಾಣ ಜಾಸ್ತಿ ಆಗ್ಬೇಕು. ಯಾಕಂತಂದ್ರೆ ನೀನು ಹೆಂಗೆ ನಂಬ್ತೀಯ ಹಂಗೆ ನಡೀತದೆ ಇವತ್ತಿಂದ ನಿನ್ನ ಜೀವನದಲ್ಲಿ. ನೀನು ಹೆಂಗೆ ನಂಬ್ತೀಯ ಅದೇ ನಡೀತದೆ ನಿನ್ನ ಜೀವಿತದಲ್ಲಿ. ನೀನು ಎಷ್ಟು ನಂಬ್ತೀಯ ಅಷ್ಟನ್ನು ನೀನು ಹೊಂದ್ಕೊಳ್ತೀಯ ಇವತ್ತಿಂದ ನಿನ್ನ ಜೀವಿತದಲ್ಲಿ. ಯಾಕಂತಂದರೆ ಇದನ್ನು ಹೇಳಿದವನು ಮನುಷ್ಯನಲ್ಲ, ಇದನ್ನು ಹೇಳಿದವನು ಸರ್ವಶಕ್ತನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ನಿನ್ನ ನಂಬಿಕೆ ಸ್ವಲ್ಪ ಈಗೇನಾಗಬೇಕು, ದೊಡ್ಡದಾಗಬೇಕು. ಹಾಲೆಲೂಯ. ಮಧ್ಯಪ್ರದೇಶ ದೊಡ್ಡದಾಗ್ತತಾ ಇಲ್ಲ, ನಿನ್ನ ನಂಬಿಕೆ ದೊಡ್ಡದಾಗಬೇಕು. ಹಾಲೆಲೂಯಾ. ನಂಬಿಕೆ ದೊಡ್ಡದಾಗಬೇಕು. ಯಾಕಂತಂದರೆ ಸ್ವಾಮಿ ಕಾರ್ಯ ಮಾಡೋದು ತಾನು ನಂಬಿದಂತೆ ಅಲ್ಲ, ನೀನು ನಂಬಿದಂತೆ ಮಾಡುವವನಾಗಿದ್ದಾನೆ. ಸ್ವಾಮಿ ಕಾರ್ಯ ಮಾಡೋದು ಪಾಸ್ಟರ್ ನಂಬಿದಂತೆ ಅಲ್ಲ, ನೀನು ನಂಬಿದಂತೆ ಕಾರ್ಯ ಮಾಡುವವನಾಗಿದ್ದಾನೆ. ಸ್ವಾಮಿ ಕಾರ್ಯ ಮಾಡುವಂಥದ್ದು ಯಾರ್ದೋ ನಂಬಿಕೆಯನ್ನು ಹಿಡ್ಕೊಂಡಲ್ಲ, ನಿನ್ನ ನಂಬಿಕೆಯನ್ನು ಹಿಡ್ಕೊಂಡೆ ನಿನ್ನ ಜೀವಿತದಲ್ಲಿ ಆತನ ಕಾರ್ಯ ಮಾಡುವವನಾಗಿದ್ದಾನೆ. ನಂಬಿಕೆಯೊಡನೆ ನೀನು ಬರಬೇಕು, ನಿನ್ನ ನಂಬಿಕೆಯನ್ನು ದೊಡ್ಡದಾಗಿ ಮಾಡಿಕೊಳ್ಳಬೇಕು. ಅದಕ್ಕೆ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಾವು ನಂಬ್ತೇವೆ, ನಮಗೆ ನಂಬಿಕೆ ಕಡಿಮೆ ಆಗಿದ್ರೆ ನೀನೇನು ಮಾಡು, ನಮ್ಮ ನಂಬಿಕೆಯನ್ನು ಹೆಚ್ಚಿಸಯ್ಯ ಅಂತೇಳಿ ಪ್ರಾರ್ಥನೆ ಮಾಡಿದರು. ಯಾಕೆ? ನಂಬಿಕೆ ಹೆಚ್ಚಾಗಬೇಕು. ದಿನದಿಂದ ದಿನಕ್ಕೆ ವಿಶ್ವಾಸಿ ಬೆಳೀತಾ ಅವನ ನಂಬಿಕೆಯಲ್ಲಿ ಬೆಳೀತಾ ಹೋಗಬೇಕು ಪ್ರಿಯರೇ. ಹಾಲೆಲೂಯ. ಅನೇಕ ದೊಡ್ಡ ಸೇವಕರ ಅವರ ಪುಸ್ತಕಗಳನ್ನು ಓದ್ತೇವೆ. ಇವತ್ತಿಗೆ ಎಷ್ಟೋ ದೊಡ್ಡ ಸೇವಕರ ಜೀವಿತಗಳನ್ನು ನಾವು ನೋಡ್ತೇವೆ. ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ವಿಷಯಗಳನ್ನು ನಾವು ಅನುಭವಿಸಿದ್ದೇವೆ. ನಾವು ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದೇವೋ ಅಷ್ಟರ ಮಟ್ಟಿಗೆ ಕರ್ತನು ನಮ್ಮ ಜೀವಿತಗಳಲ್ಲಿ ಆತನು ಕಾರ್ಯ ಮಾಡಿದವನಾಗಿದ್ದಾನೆ. ಪರಿಸ್ಥಿತಿಗಳು ವಿರೋಧವಾಗಿದ್ದಿರಬಹುದು, ವ್ಯಕ್ತಿಗಳು ವಿರೋಧವಾಗಿ ಎದ್ದು ನಿಂತುಕೊಂಡಿರಬಹುದು, ಬಿಡೋದಿಲ್ಲ ಎಂಬುದಾಗಿ ಅಡ್ಡ ನಿಂತುಕೊಂಡಿರ್ಬೋದು. ಆದರೆ ನಂಬಿಕೆಯುಳ್ಳವನು ಏನು ಮಾಡ್ತಾನೆ? ಅವುಗಳನ್ನೆಲ್ಲ ಒಡೆದು ಮುರಿದು ಅವನು ಮುಂದೆ ನುಗ್ಗುವವನಾಗಿದ್ದಾನೆ. ಕಾರಣ, ನಂಬುವವನ ಸಂಗಡ ಯೇಸು ಇರ್ತಾನೆ ಪ್ರಿಯರೇ. ನಂಬುವವನ ಸಂಗಡ ದೇವರು ನಡೆಯುವವನಾಗಿದ್ದಾನೆ. ದೇವರಿಗೆ ನಮ್ಮಿಂದ ಬೇಕಾಗಿರ್ತಕ್ಕಂಥದ್ದು ನಂಬಿಕೆಯಾಗಿದೆ ಪ್ರಿಯರೇ. ಹಾಲೆಲೂಯ. ನಾನು ನಂಬ್ತಾ ಇದ್ದೀನಿ, ನಾನು ದೊಡ್ಡದಾಗಿ. ಅದಕ್ಕೆ ವಿಲಿಯಂ ಕೇರಿ ಹೇಳಿದ್ರು, ದೇವರಿಂದ ಏನು ಮಾಡ್ರಿ ನೀವು? ದೊಡ್ಡ ಕಾರ್ಯಗಳನ್ನು ನೀವು
ನೀವು ಅಪೇಕ್ಷಿಸ್ರಿ. ಯಾಕೆ ಹೇಳ್ದೆ ಗೊತ್ತಾ? ವಿಲಿಯಂ ಕೇರಿಗೆ ಗೊತ್ತು, ನಮ್ಮ ದೇವರು ಸಣ್ಣವನಲ್ಲಯ್ಯ, ಆತನು ಮಹಾ ಭಯಂಕರನು, ಆತನು ಪರಾಕ್ರಮಿಯಾದ ದೇವರು, ದೊಡ್ಡ ದೇವರು. ಅದಕ್ಕಾಗಿ ಆತನಿಂದ ಸಣ್ಣದಲ್ಲ, ದೊಡ್ಡದನ್ನು ನಾವು ಅಪೇಕ್ಷೆ ಪಡಬೇಕಂತಂದೇಳಿ ಹೇಳ್ದೆ. ಹಾಲೆಲೂಯ. ನೀನು ಬರೇ ಅಪೇಕ್ಷೆ ಪಡೋದು ಮಾತ್ರವಲ್ಲ, ನಂಬಿಕೆ ಉಳ್ಳವನಾಗಿ ನೀನು ಅಪೇಕ್ಷೆ ಪಟ್ಟಾಗ ಪ್ರಿಯರೇ, ನಿನ್ನ ನಂಬಿಕೆಗೆ ಜನ ಮೋಸ ಮಾಡಿರ್ಬೋದು, ನಿನ್ನ ನಂಬಿಕೆಗೆ ನಿನ್ನ ಕುಟುಂಬದವರು ಮೋಸ ಮಾಡಿರ್ಬೋದು, ನಿನ್ನ ನಂಬಿಕೆಗೆ ನಿನ್ನ ಸ್ನೇಹಿತರು ಮೋಸ ಮಾಡಿರ್ಬೋದು. ಆದರೆ ನೀನು ನಂಬುವಾಗ ಮೋಸ ಮಾಡದೇ ಇರ್ತಕ್ಕಂಥ ಒಬ್ಬನಿದ್ದಾನೆ, ಆತನು ಯೇಸು ಆಗಿದ್ದಾನೆ. ಹಾಲೆಲೂಯ. ನೀನು ನಂಬಿದಂತೆ ಕರ್ತನು ಮಾಡ್ತಾ ಇದ್ದಾನೆ, ನೀನು ನಂಬಿದಂತೆ ಕರ್ತನು ಮಾಡುವವನಾಗಿದ್ದಾನೆ. ಶತಾಧಿಪತಿಗೆ ಸ್ವಾಮಿ ಹೇಳ್ದ, ಹೋಗು ನೀನು ನಂಬಿದಂತೆ ನಿನಗಾಗಲಿ ಅಂತೇಳಿ. ಆಮೇನ್. ನಾವು ಮಾತುಗಳಲ್ಲಿ ಅಲ್ಲ, ನಮ್ಮ ಕ್ರಿಯೆಗಳಲ್ಲಿ ನಾವೇನಾಗಬೇಕು? ನಂಬಿಕೆಯಲ್ಲಿ ಮುಂದುವರಿಯಬೇಕಾಗಿದೆ ಪ್ರಿಯರೇ. ಈ ವರ್ಷ ನಾವು ಚೆನ್ನಾಗಿ ದೇವರನ್ನು ನಂಬೋಣ, ನಂಬಿಕೆಯಲ್ಲಿ ಮುಂದುವರಿಯೋಣ. ನಂಬಿಕೆಯಿಂದ ನಾವು ಅನೇಕ ವಿಷಯಗಳನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಪ್ರಿಯರೇ. ಆಮೇನ್. ದೇವರ ಬಳಿಗೆ ಬರೋರು ಹೆಂಗೆ ಬರಬೇಕು? ನಂಬಿಕೆಯಿಂದ ಬರಬೇಕು. ಹೆಂಗೆ ಬರಬೇಕಮ್ಮ? ನಂಬಿಕೆಯಿಂದ ಬರಬೇಕು. ನಂಬಿಕೆ, ನೀನು ಎಷ್ಟು ದೊಡ್ಡದಾಗಿ ನಂಬ್ತೀಯೋ ಅಷ್ಟು ದೊಡ್ಡದಾಗಿ ನೀನು ಹೊಂದಿಕೊಳ್ತೀಯ. ಹಲ್ಲೆಲೂಯ. ಎಷ್ಟು ದೊಡ್ಡದಾಗಿ ನೀನು ವಿಶ್ವಾಸ ಇಡ್ತೀಯೋ ಅಷ್ಟು ದೊಡ್ಡದಾಗಿ ಕರ್ತನ ನಿನ್ನ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ಸ್ತೋತ್ರ ಸ್ವಾಮಿ. ಹೌದಪ್ಪ ಕರ್ತನೇ, ನಂಬಿಕೆಗೆ ಯೋಗ್ಯನಾದ ದೇವರು, ನಂಬಿಕೆಗೆ ಪಾತ್ರನಾದ ದೇವರು ಕರ್ತನೇ. ಸ್ತೋತ್ರ ಸ್ವಾಮಿ. ನಾವು ನಿನ್ನನ್ನು ನಂಬುವವರಾಗಿದ್ದೇವೆ ಅಪ್ಪ, ನಂಬಿಕೆಯಿಂದ ನಾವು ಮುಂದೆ ಹೆಜ್ಜೆ ಇಡುವವರಾಗಿದ್ದೇವೆ ಕರ್ತನೇ. ನಂಬುವವನ ಜೀವಿತದಲ್ಲಿ ಎಲ್ಲವನ್ನ ನೀನು ಮಾಡುವವನಾಗಿದ್ದೀಯಾ. ನಂಬುವವರ ಜೀವಿತದಲ್ಲಿ ಮಾತಾದ ಸಂಗತಿಗಳನ್ನು ನೀನು ಮಾಡುವವನಾಗಿದ್ದೀಯಾ ಅಪ್ಪ ಕರ್ತನೇ. ನಾವು ನಿನ್ನ ಮೇಲೆ ನಂಬಿಕೆಯನ್ನಿಟ್ಟಿದ್ದೇವೆ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ನಿನ್ನ ನಂಬಿ ಬಂದೆ, ನಿನ್ನ ಪಾದವೊಂದೇ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ನಂಬಿ ಬಂದೆ, ನಿನ್ನ ಪಾದವೊಂದೇ ದೃಢವಾಗಿ ಹಿಡಿದುಕೊಂಡೆ. ನನ್ನ ನಿನ್ನ ಮೇಲೆತ್ತಲು, ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ನಿನ್ನ ಮೇಲೆತ್ತಲು, ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ಯೇಸುವೇ, ಯೇಸುವೇ, ಯೇಸುವೇ ನಂದೇವರೇ. ಯೇಸುವೇ, ಯೇಸುವೇ, ಯೇಸುವೇ ನಂದೇವನೇ. ಅಪ್ಪ ಹೌದು ಸ್ವಾಮಿ, ನಂಬಿಕೆ ಕಡಿಮೆ ಆಗಿದ್ರೆ ನಮ್ಮ ನಂಬಿಕೆಯನ್ನು ಬಲಪಡಿಸ್ರಯ್ಯ. ನಾವು ನಂಬಿಕೆಯಲ್ಲಿ ಬೆಳೆಯಬೇಕು ಸ್ವಾಮಿ. ಅಪನಂಬಿಕೆಗಳನ್ನು ತೆಗೆದಾಕ್ರಯ್ಯ. ನಮ್ಮಲ್ಲಿರ್ತಕ್ಕಂಥ ಅವಿಶ್ವಾಸಗಳನ್ನು ತೆಗೆದಾಕ್ರಿ. ನಮ್ಮಲ್ಲಿರ್ತಕ್ಕಂಥ ಸಂದೇಹಗಳು, ಅನುಮಾನಗಳು ತೆಗೆದಾಕಲ್ಪಡಲಿ. ಯಾಕಂತಂದ್ರೆ ನಾವು ನಂಬಿದ ದೇವರು ನೀನು ದೊಡ್ಡವನಾಗಿದ್ದಿ, ದೊಡ್ಡ ಕಾರ್ಯಗಳನ್ನು ಮಾಡುವವನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಇದುವರೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಎಲ್ಲ ವಿಷಯಗಳು ನಿಮ್ಮ ಕರಗಳಲ್ಲಿ ಕೊಡ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್.